ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಶ್ರೀ ವಾಲ್ಮೀಕಿ ಜಯಂತ್ಯೋತ್ಸವ ಸಮಾರಂಭವನ್ನು ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಸಮಾಜದಲ್ಲಿ ಆದರ್ಶೀಯವಾಗಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಒಳ್ಳೆಯ ತತ್ವಾದರ್ಶವನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಹಾಗೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸೂಕ್ತ ಮಾಹಿತಿಯನ್ನು ಕೊಟ್ಟು ಸಮೀಕ್ಷೆ ಯಶಸ್ವಿಗೊಳಿಸಬೇಕು ಎಂದಿದ್ದಾರೆ. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ತಾಲೂಕು ಅಧ್ಯಕ್ಷ ಟಿ ನರಸಿಂಹನಾಯ್ಕ ಅವರು ಮಾತನಾಡಿ, ಕೋಟೆ ಕೊತ್ತಲುಗಳನ್ನ ಕಟ್ಟಿ ರಾಜ್ಯವನ್ನ ಆಳುತ್ತಾ ಶೌರ್ಯದ ಪರಂಪರೆಯನ್ನ ಹೊಂದಿರುವ ನಾಯಕ ಜನಾಂಗವು ಸಂವಿಧಾನದಲ್ಲಿನ ಹಕ್ಕು ಉಳಿಸಿಕೊಳ್ಳುವಲ್ಲಿ ಒಗ್ಗಟ್ಟು ಪ್ರದರ್ಶಿಸಬೇಕು ಎಂದಿದ್ದಾರೆ. ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟಿನ ತಾಲೂಕು ಅಧ್ಯಕ್ಷ ಬಿಎಂ ಸತೀಶ್ ಅವರು ಮಾತನಾಡಿ, ರಾಜಕೀಯವನ್ನ ಬದಿಗೊತ್ತಿ ಸಂಘಟಿತರಾಗಿ ವಾಲ್ಮೀಕಿ ಜನಾಂಗಕ್ಕೆ ಆಗ್ತಾ ಇರುವ ಅನ್ಯಾಯವನ್ನ ಎದುರಿಸೋಣ ಎಂದು ಕರೆಕೊಟ್ಟಿದ್ದಾರೆ. ಮುಖ್ಯ ಭಾಷಣ ಮಾಡಿದ ಡಾಕ್ಟರ್ ಆಂಜನೇಯ ಉರ್ತಾಳ್ ಅವರು ಎಲ್ಲ ಧರ್ಮಗಳು ಒಪ್ಪಿಕೊಂಡು ಕಡಲಾಚೆಯೂ ಪ್ರಸಿದ್ಧಿಯಾಗಿ ಲೋಕಮೆಚ್ಚಿದ, ಜನಮೆಚ್ಚಿದ, ಮನಮೆಚ್ಚಿದ ಮಹಾಕಾವ್ಯ ಅಂದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಬರೆದ ರಾಮಾಯಣವಾಗಿದೆ. ಅದರಂತೆ ಶೌರ್ಯದ ಪರಂಪರೆಯನ್ನ ಹೊಂದಿರುವ ನಾಯಕ ಜನಾಂಗಕ್ಕೆ ಒಂದು ಚರಿತ್ರೆ ಇದೆ. ಸಂಗೀತ, ಕಲಾರಂಗ, ನಾಟಕದಂತಹ ಹಲವಾರು ಕಲಾಸಕ್ತಿಯನ್ನ ಸಮಾಜಕ್ಕೆ ಕೊಟ್ಟಿದೆ. ಮೂಲತಃ ಬೇಟೆಯ ವೃತ್ತಿಯಿಂದ ಹೆಸರಾದ ಜನಾಂಗವು ಸ್ವಾತಂತ್ರ್ಯ ನಂತರದ ದಿನದಲ್ಲಿ ಬೇಟೆ ನಿಷಿದ್ಧವಾಗಿದ್ದರಿಂದ ತಮ್ಮದೇ ಆದ ಜಮೀನುಗಳಿಲ್ಲದೆ ಜಾಗತೀಕರಣ, ಉದಾರೀಕರಣ, ಆಧುನೀಕರಣದ ಭರಾಟೆಯಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದೆ. ಶಿಕ್ಷಣವನ್ನ ಪಡೆದು ಮೌಢ್ಯದಿಂದ ಹೊರಬಂದು ಸಂವಿಧಾನಬದ್ಧ ನಮ್ಮ ಮೀಸಲಾತಿ ಹಕ್ಕನ್ನ ಉಳಿಸಿಕೊಳ್ಳಬೇಕು ಎಂದಿದ್ದಾರೆ. ಆದ್ದರಿಂದ ಸಮುದಾಯ ವಿಜಯನಗರ ಸಾಮ್ರಾಜ್ಯ ಪತನ ನಂತರ ರಾಜ್ಯಗಳನ್ನು ಸ್ಥಾಪಿಸಿ ಖಜಾನೆಗಳನ್ನು ಭದ್ರಪಡಿಸಿಕೊಳ್ಳುವ ಅಷ್ಟರಲ್ಲಿ ನಮಗೆ ಹೈದರಾಲಿ ಮತ್ತು ಟಿಪ್ಪುರವರ ದಂಡಯಾತ್ರೆಗೆ ತತ್ತರಿಸಿ ಹೋಯಿತು ಸಮುದಾಯ. ತದನಂತರ ಬ್ರಿಟಿಷರು ರಾಜಕೀಯ ಚುಕ್ಕಾಣಿ ಹಿಡಿದ ನಂತರ ಈ ಸಮುದಾಯವನ್ನು ಪಾಳೆಪಟ್ಟೆಗಳನ್ನು ಮುಟ್ಟಹಾಕಿದ್ದು ಬಹಳ ಗಮನಾರ್ಹವಾದ ವಿಷಯ. ಚರಿತ್ರೆಯಲ್ಲಿ 1857ರ ಏನು ಸಿಪಾಯಿ ದಂಗೆ, ಮಹಾದಂಗೆ, ಆ ಶಸ್ತ್ರಾಸ್ತ್ರ ಕಾಯ್ದೆ ನಿಷೇಧಿಸಿದಂತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಕೊಟ್ಟಂತ ಯಾವುದಾದ್ರೂ ಸಮುದಾಯವಿದೆ, ಅದು ಅನುಗಲೆಯ ಬೇಡರ ಸಮುದಾಯ. ಇಡೀ ಚರಿತ್ರೆಯಲ್ಲಿ ಅಧರಾಮವಾಗಿ ಉಳಿದಂತ ಒಂದು ಸಮುದಾಯ ಯಾವುದು, ಅನುಗಲೆಯ ಬೇಡರು. ಹಾಗೆ ಸುರಪುರದ ವೆಂಕಟಪ್ಪ ನಾಯಕ, ತರೀಕೆರೆಯ ಸಜ್ಜಪ್ಪ ನಾಯಕ, ವೀರು ಸಿಂಧೂರ ಲಕ್ಷ್ಮಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಸ್ವತಂತ್ರ ಸಂಗ್ರಾಮಕ್ಕಾಗಿ. ಹಾಗೆ ಇವರು ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾರೆ, ವಿದ್ಯಾವಂತರಲ್ಲದಂತ ನಾಯಕ ಸಮುದಾಯವನ್ನು ಇವರ ವಾಸದ ನೆಲೆಗಳನ್ನು ಒಕ್ಕಲೆಬ್ಬಿಸಿ ಅನೇಕ ಪಾಳೆಪಟ್ಟೆಗಳನ್ನು ಸಂಪತ್ತನ್ನು ಮುಟ್ಟುಗೋಲು ಹಾಕಿಕೊಂಡದ್ದು ಈ ಸಮುದಾಯಕ್ಕೆ ಇವತ್ತು ಆರ್ಥಿಕವಾಗಿ ದಿವಾಳಿಯಾಗುವುದಕ್ಕೆ ಕಾರಣವಾಯಿತು. ಆದರೆ ಇಂತಹ ಸಮುದಾಯ ಕೇವಲ ಚರಿತ್ರೆಯಲ್ಲಿ ಸೈನಿಕರಾಗಿ, ಪಾಳೆಗಾರರಾಗಿ, ಅಂದ್ರೆ ಯುದ್ಧದ ಪರಿಣಿತಿಯೊಂದಂತ ಶಿಲ್ಪಕಾರ ಎಲ್ಲ ರಂಗಗಳಲ್ಲಿ ಸಾಧಿಸಿದ್ದಾರೆ. ಅದು ಸಾಂಸ್ಕೃತಿಕವಾಗಿ ನಮ್ಮ ಸಮುದಾಯ. ನಗರದ ತಾಲೂಕು ಕ್ರೀಡಾಂಗಣದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೂ ರಾಜಬೀದಿಯಲ್ಲಿ ಮಹರ್ಷಿ ವಾಲ್ಮೀಕಿ, ಬೇಡರ ಕಣ್ಣಪ್ಪ, ಏಕಲವ್ಯ, ಮದಕರಿ ನಾಯಕರ ಭಾವಚಿತ್ರ ಮೆರವಣಿಗೆ ನಡೆಯಿತು. ಸುಮಂಗಲಿಯರು ಕಳಸವನ್ನ ಹೊತ್ತು ಬೆರಗು ತಂದಿದ್ದಾರೆ. ನೇಹಾ ಕಲಾರಂಗ ತಂಡದಿಂದ ಡೊಳ್ಳು ವಾದನ ನಡೆಸಲಾಗಿದೆ. ಇದೇ ವೇಳೆ ನಗರಸಭೆ ಅಧ್ಯಕ್ಷೆ ಬಿ ರೇಣುಕಮ್ಮ, ಉಪಾಧ್ಯಕ್ಷೆ ಯಶೋಧಾಮೂರ್ತಿ, ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆನಂದ, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಘವೇಂದ್ರ ವರ್ಮಾ ಸೇರಿ ಮತ್ತಿತರ ಇಲಾಖೆಗಳ ಅಧಿಕಾರಿಗಳು, ಸಂಘಟನೆಗಳ ಪದಾಧಿಕಾರಿಗಳು, ಯುವ ಮತ್ತು ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ಹೊಂದೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.